ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ಆಗರ್ಭ ಶ್ರೀಮಂತರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಮುಂದಿನ ಕ್ಲಾಸ್ ಜುಲೈ 28ನೇ ತಾರೀಕಿರುತ್ತೆ. ಆಫ್ಲೈನ್ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್. ಏನೆಲ್ಲ ವಿಶೇಷತೆಗಳಿರುತ್ತೆ ಸಾಕಷ್ಟು ವಿಡಿಯೋಸಲ್ಲಿ ಹೇಳಿದ್ದೀವಿ. ಒಂದು ಜಸ್ಟ್ ಹೇಳೋದಾದರೆ, ವಿಶೇಷವಾಗಿ ಗುರುಗಳಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಂಡು ಅವರ ಒಂದು ಮಾತಿಗೆ ಅನುಗುಣವಾಗಿ ನಡ್ಕೊಂಡು ಅಫರ್ಮೇಷನ್ಸ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಭ ಮಾಡಿ ಒಂದು ರೀತಿ ಅವರ ಬದುಕನ್ನೇ ಬದಲಾಯಿಸ್ಕೊಂಡಂಥ ಸನ್ನಿವೇಶಗಳು, ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಇವೆಲ್ಲರೂ ಕ್ಲಾಸ್ಗೆ ಬಂದಿದ್ದೀರಾ, ಟೆಸ್ಟಿಮೋನಿಯಲ್ಸ್ ಕೊಡ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಒಂದು ರೀತಿ ತುಂಬಾ ಮಿರಾಕಲ್ಸ್ ನಡೆದಿದೆ. ಗುರೂಜಿಯವರು ಹೇಳ್ಕೊಡುವಂಥ ಸಿಂಪಲ್ ಟೆಕ್ನಿಕ್ಸ್ ಹಾಗೂ ಟಿಪ್ಸನ್ನು ಫಾಲೋ ಮಾಡಿ ಅವರೆಲ್ಲರಿಗೂ ಮನಸ್ಸಲ್ಲಿ ಏನೋ ಒಂದು ಗುರುಕಾಣಿಕೆ ಕೊಡಬೇಕು ಅನ್ನೋಂಥದ್ದು ತುಂಬ ದಿನದಿಂದ ಇರುತ್ತೆ. ಅದು ನನಗೆ ಗೊತ್ತು. ಜೊತೆಗೆ ಗುರುಕಾಣಿಕೆ ಕೊಡುವಂಥದ್ದು ನಮ್ಮ ಸನಾತನ ಧರ್ಮದ ಪ್ರಕಾರ ಅತ್ಯಂತ ಮಹತ್ವವಾಗಿರುವಂತಹ ಒಂದು ಕ್ರಿಯೆ. ಸೊ ಹಾಗಾಗಿ ಯಾರ್ಯಾರು ಗುರುಕಾಣಿಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ಮುಂದಿನ ಕ್ಲಾಸ್ ಆ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಅದಕ್ಕೆ ಸುಸಮಯ ಅಂತ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಸ್ವತಃ ತಾವೇ ಗುರುಗಳು ತಮ್ಮ ಅಮೃತ ಹಸ್ತದಿಂದ ನಿಮ್ಮ ಗುರುಕಾಣಿಕೆಯನ್ನು ಸ್ವೀಕರಿಸಿ ಅದಕ್ಕೆ ಉತ್ತರವಾಗಿ ವಿಶ್ವ ಆಶೀರ್ವಾದವನ್ನು ಎಲ್ಲರಿಗೂ ಕೂಡ ಕೊಡಲಿದ್ದಾರೆ. ಯಾರ್ಯಾರು ಗುರೂಜಿಯವರಿಗೆ ಒಂದು ಕಾಣಿಕೆ ಕೊಡಬೇಕು ಅಂದ್ಕೊಂಡಿದ್ರೆ ಅತ್ಯಂತ ಚಿಕ್ಕದಾದರೂ ಪರವಾಗಿಲ್ಲ, ಮನಸಾರೆ ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ತಗೊಂಡು ಬನ್ನಿ ಮುಂದಿನ ಕ್ಲಾಸ್ಗೆ, ಜುಲೈ 28ರ ಕ್ಲಾಸ್ಗೆ. ಜೊತೆಗೆ ಸಾಕಷ್ಟು ಬಿಸ್ನೆಸ್ ಮಾಡ್ತಾ ಇರ್ತೀರ, ಲಾಭ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುವಂಥವ್ರು ಇವಾಗ ಆಲ್ರೆಡಿ ಲಾಭದಲ್ಲಿದ್ದೀರಾ. ತುಂಬ ಬೇಗ ತುಂಬಾ ಫಾಸ್ಟಾಗಿ ಆ ಲಾಭವನ್ನು ದುಪ್ಪಟ್ಟು ಮಾಡ್ಕೊಳ್ಬೇಕು ಅಂತಂದರೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಟೆಕ್ನಿಕ್ಸ್ ಮುಂದಿನ ಕ್ಲಾಸ್ನಲ್ಲಿ ಬರೋರಿಗೆ ಮಾತ್ರ ಗುರೂಜಿಯವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಟೆಕ್ನಿಕ್ಸ್ ಕಲ್ತ್ಕೊಳ್ಬೋದು. ಇನ್ನೂ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇನ್ನೂ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋಂಥವ್ರಿಗೆ ಆ ಕೆಲಸದಿಂದ ಬರುವಂಥ ಸಂಬಳದ ಜೊತೆಗೆ ಇನ್ನೊಂದಷ್ಟು ಹಣವನ್ನು ನಿಮ್ಮ ಜೀವನಕ್ಕೆ ಹೇಗೆ ಹರಿದುಕೊಂಡು ಬರುತ್ತೆ, ಅದಕ್ಕೆ ಏನು ಟೆಕ್ನಿಕ್ಸ್ ಫಾಲೋ ಮಾಡಬೇಕು, ಅದಕ್ಕೂ ಕೂಡ ಒಂದಷ್ಟು ಟಿಪ್ಸ್ ಹಾಗೂ ಟೆಕ್ನಿಕ್ಸ್ ಮುಂದಿನ ಕ್ಲಾಸ್ನಲ್ಲಿ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಹಣ 100ರಿಂದ 1000, 1000ದಿಂದ ಲಕ್ಷ, ಲಕ್ಷದಿಂದ ಕೋಟಿ, ಹೀಗೆ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಅದು ನಿಮ್ಮಲ್ಲಿರುವಂಥ ಹಣ ಬೆಳಿಬೇಕು ಅನ್ನೋಂತಂದರೆ ಅದಕ್ಕೆ ಒಂದು ವಿಶ್ವಸೂತ್ರ ಇದೆ. ವಿಶ್ವಸೂತ್ರದ ಪ್ರಕಾರ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾವನ್ನು ಮುಂದಿನ ಕ್ಲಾಸ್ನಲ್ಲಿ ಗುರೂಜಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಆ ಫಾರ್ಮುಲಾನ ಸೀಕ್ರೆಟನ್ನು ಗುರೂಜಿ ರಿವೀಲ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಕ್ಲಾಸ್ಗೆ ಬರ್ತೀರಾ ಎಲ್ಲರೂ ಒಂದು ಟ್ರೆಡಿಷ್ನಲ್ ಕಾಸ್ಟ್ಯೂಮಲ್ಲಿ ಬರಬೇಕು. ಅಂದರೆ ಗಂಡು ಮಕ್ಕಳು ಸಾಧ್ಯವಾದರೆ ಪಂಚೆಯನ್ನು ಉಟ್ಕೊಂಡು ಬನ್ನಿ, ಹೆಣ್ಣು ಮಕ್ಕಳು ಸ್ಯಾರಿಯನ್ನು ಟ್ರೆಡಿಷ್ನಲ್ ಸ್ಯಾರಿಯಲ್ಲಿ ಎಲ್ಲರೂ ಕೂಡ ಬರಬೇಕಾಗತ್ತೆ. ಇನ್ನು ಯಾರ್ಯಾರು ಮುಂದಿನ ಒಂದು ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಂದರೆ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಡೇಟ್ ನಾವು ಅನೌನ್ಸ್ ಮಾಡಿದ್ವಿ. ಅಕ್ಟೋಬರ್ 6ನೇ ತಾರೀಕಿರುತ್ತೆ. ಇದೇ ವರ್ಷದ ಅಕ್ಟೋಬರ್ 6, ವರ್ಷದ 3ನೇ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಆಗಿರುತ್ತೆ. ತುಂಬ ಜನ ಬಿಸ್ನೆಸ್ ಬಗ್ಗೆ ಕಲ್ತ್ಕೊಂಡಿದ್ದೀರಾ. ಒಂದು ಕಡೆ ಇನ್ಕಮ್ ಇದ್ದಂಥವ್ರು, ಒಂದು ಬಿಸ್ನೆಸ್ ಮಾಡ್ತಾ ಇರೋಂಥವ್ರು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡಿ ಪ್ಯಾಸಿವ್ ಆಗಿ 3-4 ಸೋರ್ಸಿಂದ ಎಲ್ಲ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ, 4-5 ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಮಗೆ ನಿಜ ಹೇಳಬೇಕು ಅಂದರೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ನೀವು ಕೂಡ 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡಿ ಈ ಕೂಡಲೇ 4-5 ಬಿಸ್ನೆಸ್ ಮಾಡಿ 100 ಕೋಟಿ ಪಡೆಯೋ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ಅಂದರೆ ಅಲ್ಲಿಗೆ ನೀವು ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿರಲೇಬೇಕಾಗತ್ತೆ. ಸೊ ಹಾಗಾಗಿ ಜುಲೈ 28ನೇ ತಾರೀಕು ಬನ್ನಿ ವರ್ಕ್ಶಾಪ್ಗೆ. ಎಷ್ಟು ವಿಚಾರಗಳು ತಿಳ್ಕೊಳ್ಳೋಣ, ಬಿಸ್ನೆಸ್ ಮಾಡ್ತಾ ದುಡ್ಡು ದುಪ್ಪಟ್ಟು ಮಾಡ್ಕೊಳ್ಳೋಣ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಭಕ್ತಿಯಿಂದ ಪ್ರೀತಿಯಿಂದ ಗುರುಕಾಣಿಕೆ ಕೊಡೋಣ ಅಲ್ವಾ. ಸೊ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ಜೊತೆಗೆ ದುಡ್ಡಿನ ದ್ರೋಣಾಚಾರ್ಯರೆಂದೇ ಖ್ಯಾತಿಯಾಗಿರುವಂತಹ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳು. ಗುರುಗಳೇ ನಮಸ್ತೆ ಆ್ಯಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ನಿಮ್ಮಿಂದ ಎಷ್ಟು ವಿಚಾರಗಳು ಕಲ್ತ್ಕೊಳ್ತಾ ಇದ್ರೂ ಕೂಡ ಪ್ರತಿ ಸಂಚಿಕೆನಲ್ಲಿ ನಾನು ಏನೇ ಕೇಳಿದ್ರು ಅದಕ್ಕೆ ನೀವು ಹೇಳುವಂತಹ ಕಥೆ ಆಗಿರ್ಬೋದು, ನಿದರ್ಶನ ಆಗಿರ್ಬೋದು, ಅದರಿಂದ ಇನ್ನೊಂದೇನು ಅದೇ ವಿಚಾರ ಸುತ್ತಮುತ್ತ ಹೊಸ ವಿಷಯಗಳು ಕಲಿತಾ ಹೋಗ್ತೀವಿ. ಆ್ಯಂಡ್ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ನೀವು ಹೇಳುವಂಥ ಪ್ರತಿಯೊಂದು ಎಪಿಸೋಡಲ್ಲಿ. ಅದೇ ರೀತಿ ಇವಾಗ ಮನಸ್ಸಿನ ಬಗ್ಗೆ ತುಂಬ ಹೇಳ್ತೀರಾ ಗುರುಗಳೇ. ನನಗೆ ಹೀಗೆ ಅನಿಸಿರುವಂಥದ್ದು, ಇವಾಗ ನಾವು ಚಿಕ್ಕ ವಯಸ್ಸಿನಿಂದ ಬೆಳೆದಿರುವಂಥ ವಾತಾವರಣ ಬೇರೆ ಇರುತ್ತೆ, ಬೇರೆ ರೀತಿಯಾದಂಥ ಒಂದು ವಿಚಾರಗಳನ್ನ ಕಲ್ತ್ಕೊಂಡು ಅವ್ರು ಹೇಳಿದ್ದು ಕಲಿತು ಬೆಳೆದಿರ್ತೀವಿ. ನೀವು ಹೇಳೋ ಪ್ರಕಾರ ಮನಸ್ಸೇ ಎಲ್ಲದಕ್ಕೂ ಪ್ರಮುಖ ಅನ್ನೋವಂಥದ್ದು, ಮನಸ್ಸಿದ್ದರೆ ಮಾರ್ಗ ಅನ್ನೋವಂಥದ್ದು. ನಾವು ದುಡ್ಡು ದುಡಿಬೇಕಾ, ಬಿಸ್ನೆಸ್ ಮಾಡಬೇಕಾ, ಶ್ರೀಮಂತರಾಗಬೇಕಾ, ಫಸ್ಟ್ ಮನಸ್ಸಿರಬೇಕು ಅನ್ನೋವಂಥದ್ದು. ಆದರೆ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಬಂದಿರೋದು ವರ್ಷ
ವರ್ಷಾನುಗಟ್ಲೆಯಿಂದ ಇರುವಂತಹ ಮನಸ್ಸನ್ನು ಸಡನ್ನಾಗಿ ಟ್ರೈನ್ ಮಾಡಿ ಈ ರೀತಿ ತಿರುಗಿಸುವಂಥದ್ದು ಒಂದು ಕಷ್ಟಕರವಾದ ಕೆಲಸ. ನಿಮ್ಮ ವಿಡಿಯೋಸ್ ನೋಡ್ತೀವಿ, ಇನ್ಸ್ಪೈರ್ ಆಗ್ತೀವಿ, ಮನಸ್ಸು ಚೇಂಜ್ ಮಾಡ್ಕೊಳ್ತೀವಿ, ಸ್ಟಾರ್ಟ್ ಮಾಡ್ತೀವಿ ಏನೋ ಒಂದು, ಮತ್ತೆ ಮನಸ್ಸು ಅದೇ ಹಳೆಯ ದಾರಿಗೆ ಹೋಗುವಂಥದ್ದು. ಮನಸ್ಸೇ ಮುಖ್ಯ ಅಂದಮೇಲೆ ಕಂಪ್ಲೀಟಾಗಿ ಮನಸ್ಸನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದು ಮಾಡೋದಕ್ಕೆ ಸಾಧ್ಯನಾ ಗುರುಗಳೇ? ಎಲ್ಲವೂ ಸಾಧ್ಯ ಅಮ್ಮ. ಸೊ ಇಷ್ಟು ಮಾತ್ರ ಹೇಳೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ. ಎಲ್ಲವೂ ಎಲ್ಲರಿಗೂ ಸಾಧ್ಯ ಅಂತ ಹೇಳಬಲ್ಲೆ. ಎರಡು ವಿಚಾರಗಳು. ಸೊ ಕೆಲವರಿಗೆ ಇನ್ನೂ ಎಷ್ಟು ಮನಸ್ಸು ಮಾಡಿದ್ರೂ ದುಡ್ಡು ಬರ್ತಿರಲ್ಲ. ಸೊ ಆಗೇನಾಗುತ್ತಂತಂದ್ರೆ ಇದು ಯಾಕೆ ನಿಂತೋಗುತ್ತೆ ನಮ್ಮ ವಿಶ್ವಕ್ರಿಯೆಗಳು ಮಾಡೋವಂಥದ್ದು ಕೆಲವರಿಗೆ ಅಂತಂದ್ರೆ, ಅಯ್ಯೋ ರಿಸಲ್ಟ್ ಬರ್ತಿಲ್ವಲ್ಲ ಅನ್ನೋ ಕಾರಣಕ್ಕೆ ನಿಲ್ಲಿಸ್ಬಿಡ್ತೇವೆ. ಇದು ನಾನು ವರ್ಕ್ಶಾಪಲ್ಲಿ ಇದಕ್ಕೂ ಮುಂಚೆ ಹೇಳಿದ್ದೇನೆ, ಬಟ್ ಆದರೂ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ನೋಡಿ, ಮಹಾಭಾರತ ಕುರುಕ್ಷೇತ್ರ ಯುದ್ಧ ಕೊನೆಯಾಗುತ್ತೆ. ಕೊನೆ ಆದಾಗ ಎಲ್ಲ ಸತ್ತು ಬಿದ್ದಿರ್ತಕ್ಕಂಥ ಎಷ್ಟೋ ಜನ ಸತ್ತು ಬಿದ್ದಿರ್ತಾರೆ. ನಮ್ಮ ಒಂದು ಲೈಫಲ್ಲಿ ಈ ಒಂದು ಭೂಲೋಕದಲ್ಲಿ ಇರೋರಿಗೆ ಹೇಳ್ತಿರ್ತಕ್ಕಂಥದ್ದು, ಅತಿ ಘೋರವಾದ ನೋವು ಅಂತಂತ ಯಾವುದಾದ್ರೂ ಇದ್ದರೆ ಅದು ತನ್ನ ಮಕ್ಕಳ ಒಂದು ಕಾರ್ಯಕ್ಕೆ ಅಂತಂದರೆ ಸಾವಿಗೆ ತನ್ನ ತಂದೆ ತಾಯಿ ಹೋಗುವಂಥದ್ದು. ಸೊ ಇದು ಯಾರಿಗೂ ಬರಬಾರ್ದು. ಸೊ ಇದು ಯಾರ್ಯಾರು ಅನುಭವಿಸಿರ್ತೀರೋ ಅವ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತೇವೆ. ಸೊ ಯಾವತ್ತೂ ಇರುತ್ತದು ಜೊತೆಯಲ್ಲೇ. ಧೃತರಾಷ್ಟ್ರನು ತನ್ನ ಎಲ್ಲ ಮಕ್ಕಳನ್ನ ಕಳ್ಕೊಂಡು ಅಳ್ತಾ ಕೂತಿರ್ಬೇಕಂತಂದರೆ ಶ್ರೀಕೃಷ್ಣನ ಕೇಳ್ತಾನೆ, ನಿನಗೆಲ್ಲ ಗೊತ್ತು ಸ್ವಾಮಿ, ನೀನು ದೇವರು, ಯಾಕಪ್ಪ ಇಷ್ಟೊಂದು ನೋವು ನನಗೆ? ಒಂದು ಮಗನೂ ಯಾರೂ ಇಲ್ವೇ, ನನ್ನ ಮಕ್ಕಳೇ ಇಲ್ವೇ ಯಾರೂ, ಎಲ್ಲ ಸತ್ತೋಗಿದ್ದಾರೆ, ಇಷ್ಟು ನೋವು ನಾನು ಹೇಗೆ ತಡ್ಕೊಳ್ಳಿ, ಯಾಕೆ ಹೀಗಾಯಿತು ಅಂತ ಕೇಳ್ತಾನೆ. ಆಗ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣ ಹೇಳ್ತಾರೆ, ನೋಡಪ್ಪ ಧೃತರಾಷ್ಟ್ರ, ನೀನು ತುಂಬ ದೊಡ್ಡ ಕರ್ಮ ಮಾಡಿದ್ದೆ, ಆ ಕರ್ಮದ ಫಲವಾಗಿ ಇವತ್ತು ಇದನ್ನು ಅನುಭವಿಸ್ತಿದ್ದೀಯಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಧೃತರಾಷ್ಟ್ರ ಕೇಳ್ತಾನೆ, ನನಗೆ ಹೇಳಿ ಸ್ವಾಮಿ, ಅಟ್ಲೀಸ್ಟ್ ನನಗೆ ಇವಾಗಲಾದರೂ ಗೊತ್ತಾಗಿ ನಾನು ಯಾವತ್ತೂ ಕೆಟ್ಟ ಕೆಲಸ ಮಾಡಲ್ಲ, ನಾನು ಕರ್ಮ ತೆಗೆದುಕೊಳ್ಳಲ್ಲ, ಇವತ್ತಿಗೆ ಕೊನೆ ಆಗಿಬಿಡ್ಲಿ ಈ ಜನ್ಮಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, 50 ಜನ್ಮಗಳ ಹಿಂದಗಡೆ ನೀನು ಒಂದು ಬೇಟೆ ಆಡುವಂಥ ಬೇಡನಾಗಿದ್ದೆ. ಅವತ್ತು ಬಿಲ್ಲು ತೆಗೆದುಕೊಂಡು ಬೇಟೆ ಆಡಲಿಕ್ಕೆ ಕಾಡಿಗೆ ಹೋದಾಗ ಒಂದು ಬ್ಯೂಟಿಫುಲ್ ಅದ್ಭುತವಾದ ಪಕ್ಷಿಯನ್ನು ನೋಡ್ತೀಯ. ಆ ಪಕ್ಷಿಯನ್ನು ನೋಡಿ ನಿನಗಿಷ್ಟ ಆಗಿ ಬಾಣ ಪ್ರಯೋಗ ಮಾಡ್ತೀಯ. ಬಟ್ ಪ್ರತಿ ಸಲ ಬಾಣವನ್ನು ಬಿಟ್ಟಾಗಲೂ ಆ ಪಕ್ಷಿ ತಪ್ಪಿಸ್ಕೊಂಡು ಬಿಡುತ್ತೆ. ಆಗ ನಿನಗೆ ತುಂಬ ಸಿಟ್ಟು ಬಂದು ಆ ಒಂದು ಪಕ್ಷಿ ಇರುವಂಥ ಜಾಗಕ್ಕೆ ಹತ್ತಿರಕ್ಕೆ ಹೋಗಿ ಅಲ್ಲಿ ನೋಡ್ತೀಯ, ಅಲ್ಲಿ ಗೂಡಲ್ಲಿ 100 ಚಿಕ್ಕ ಚಿಕ್ಕ ಗುಬ್ಬಚ್ಚಿಗಳನ್ನು ಆ ಒಂದು ತಾಯಿ ಪಕ್ಷಿ ಇಟ್ಟಿರುತ್ತೆ, ಪೋಷಣೆ ಮಾಡ್ತಿರುತ್ತೆ. ನೀನು ತಾಯಿ ಪಕ್ಷಿ ಮೇಲೆ ಇರೋ ಸಿಟ್ಟನ್ನು ಈ ಚಿಕ್ಕ ಪುಟ್ಟ ಗುಬ್ಬಚ್ಚಿ ಮರಿಗಳಿಗೆ ತೋರಿಸಿ ಆ ಗೂಡನ್ನೆಲ್ಲ ಕೆಡವಿ ಆ 100 ಗುಬ್ಬಚ್ಚಿಗಳು ಸಾಯುವಂತೆ ಮಾಡ್ತೀಯ. ಅಷ್ಟೇ ಮಾಡೋದಿಲ್ಲ, ನಿನ್ನ ಬಾಣ ಪ್ರಯೋಗ ಮಾಡಿ ಬೆಂಕಿ ಹಚ್ಚಿಬಿಡ್ತೀಯ. ಸೊ ಆ ಎಲ್ಲ ಪಕ್ಷಿಗಳ ಕಣ್ಣು ಹೊರಟೋಗುತ್ತೆ. ಕಣ್ಣು ಹೊರಟೋದ ಕಾರಣ ನಿನಗೆ ಈ ಜನ್ಮದಲ್ಲಿ ಕಣ್ಣಿಲ್ಲ. ಒಂದನೇದು. ಎರಡನೇದು, ಈಗ ಇಷ್ಟೂ ಮಕ್ಕಳನ್ನ ಕೊಂದಲ್ವಾ, ಅದಕ್ಕೆ ಆ ನೋವು ಆ ತಾಯಿಗೆ ಎಷ್ಟಾಯಿತೋ ಅಷ್ಟೇ ನಿನಗೂ ಆಗಲಿ ಅಂತಂತೇಳಿ ಈ ಭಗವಂತ ಈ ಕರ್ಮವನ್ನು ನೀನು ಅನುಭವಿಸ್ಲಿ ಅಂತ ಕೊಟ್ಟಿದ್ದಾನೆ ಅಂತ. ಈಗ ಧೃತರಾಷ್ಟ್ರ ಅರ್ಥ ಆಯಿತು ಸ್ವಾಮಿ ಅಂತಂತ ಇನ್ನೊಂದು ಕ್ವೆಶ್ಚನ್ ಕೇಳ್ತಾನೆ, ಅಲ್ಲ ಹೋದ ಜನ್ಮದ ತಾನೇ ನನಗೆ ಈ ಜನ್ಮಕ್ಕೆ ಬರಬೇಕು ಕರ್ಮ, ಇದೆಂಥ ಕರ್ಮ ಇದು? 50 ಜನ್ಮಗಳ 50 ಲೈಫ್ ಸೈಕಲ್ ಹಿಂದೆ ಆಗಿರತಕ್ಕಂಥದ್ದು ಇವಾಗ ಹೇಗೆ ಬಂತು ಅಂತ. ಅದಕ್ಕೆ ಮತ್ತೆ ಶ್ರೀಕೃಷ್ಣ ಹೇಳ್ತಾನೆ, ಮಕ್ಕಳಾಗಬೇಕು ಅಂತಂದರೆ ತುಂಬ ಪುಣ್ಯ ಮಾಡಿರಬೇಕು. ಸೊ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ. ನೋಡ್ತಿದ್ದೀರಾ ನೀವು ವೀಕ್ಷಕರು, ಆಗರ್ಭ ಶ್ರೀಮಂತ ದೇವರುಗಳು, ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಮಕ್ಕಳಾಗಿಲ್ಲ ಅಂತಂದರೆ. ಮಕ್ಕಳಾಗಬೇಕಂದ್ರೆ ಪುಣ್ಯ ಇರಬೇಕು. ಸೊ ಈ ಶ್ರೀಕೃಷ್ಣ ಹೇಳ್ತಾನೆ, ನಿನಗೆ 100 ಮಕ್ಕಳಾಗಬೇಕು. ನೋಡಿ, ಒಂದಲ್ಲ ಎರಡಲ್ಲ 100 ಮಕ್ಕಳಾಗಬೇಕಂದ್ರೆ ಎಷ್ಟು ಜನ್ಮಗಳು ನೀನು ಕಾಯಬೇಕಾಯಿತು, ಪುಣ್ಯ ಮಾಡಬೇಕಾಯಿತು. ಈ ಜನ್ಮಕ್ಕೆ ನಿನ್ನ ಪುಣ್ಯ ಕಂಪ್ಲೀಟ್ ಆಯಿತು, ಮಕ್ಕಳಾಗುವಂಥ ಭಾಗ್ಯ ಆಯಿತು. 100 ಮಕ್ಕಳಾದರೂ ಆ 100 ಮಕ್ಕಳು ಸಾಯುವಂಥ ಕರ್ಮವನ್ನು ಇವಾಗ ಅನುಭವಿಸ್ಬೇಕಾಯಿತು ಅಂತ. ಗೊತ್ತಾಯಿತು ಸ್ವಾಮಿ, ಇಲ್ಲಿಗೆ ನನ್ನ ಕರ್ಮ ಮುಗಿದೋಗಲಿ, ಇನ್ಯಾವತ್ತೂ ನಾನು ಕೆಟ್ಟದ್ದು ಮಾಡಲ್ಲ, ಕೆಟ್ಟದ್ದು ಬಯಸಲ್ಲ, ಒಳ್ಳೆಯವನಾಗಿರ್ತೇನೆ, ಪುಣ್ಯ ಸಂಪಾದನೆ ಮಾಡ್ತಾನೆ ಅಂತಂತೇಳಿ ಧೃತರಾಷ್ಟ್ರ ಹೇಳ್ತಾನೆ. ಇದೇ ಕೇಳಿಸ್ಕೊಂಡು ಅಥವಾ ಇದನ್ನು ಎಲ್ಲ ತಿಳ್ಕೊಂಡಂಥ ಭೀಷ್ಮಾಚಾರ್ಯ ಶ್ರೀಕೃಷ್ಣನ ಕೇಳ್ತಾನೆ, ಅಲ್ಲ ಧೃತರಾಷ್ಟ್ರ ಏನೋ ಆ ಕರ್ಮ ಮಾಡಿದರು, ನಾನು ಭೀಷ್ಮಾಚಾರ್ಯ,
ನನಗೆ ಗೊತ್ತಿರೋ ಪ್ರಕಾರ ಯಾವ ತಪ್ಪು ಮಾಡಿದ್ದು ನಂಗೆ ಜ್ಞಾಪಕನೇ ಇಲ್ಲ. ಇನ್ಫ್ಯಾಕ್ಟ್ ಯುದ್ಧ ಆಗಬಾರ್ದು ಅಂತಲೇ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು. ನಾನೇ ಏನೋ ಎಲ್ಲವೂ ಹೇಳ್ಕೊಟ್ಟಿದ್ದ ಗುರುಗಳು ನಾನಿಲ್ಲಿ. ಬಟ್ ನನಗ್ಯಾಕಪ್ಪ ಈ ಕರ್ಮ ಅಂತಂತೇಳಿ ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ನಿಂದು ಹಿಂದಿನ ಜನ್ಮದ ಯಾವ ಕರ್ಮನೂ ಇಲ್ಲಪ್ಪ ಭೀಷ್ಮಾಚಾರ್ಯ, ಬಟ್ ಈ ಜನ್ಮದಲ್ಲಿ ಒಂದು ದೊಡ್ಡ ಒಂದು ತಪ್ಪು ಮಾಡಿದೀಯಪ್ಪ ಅಂತ ಹೇಳ್ತಾರೆ. ಯಾವುದು ಸ್ವಾಮಿ ಅಂತ ಕೇಳಿದಾಗ ಹೇಳ್ತಾರೆ, ನೋಡಪ್ಪ, ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣು ಮಗಳನ್ನ ಸೀರೆಯನ್ನು ಬಿಚ್ಚಬೇಕಂತಂದರೆ, ತೆಗಿಬೇಕು ಅಂತಂದರೆ, ವಸ್ತ್ರಾಭರಣ ಮಾಡಬೇಕು ಅಂತಂದರೆ ನೀನು ದೊಡ್ಡವನಾಗಿ ಒಂದು ವೇಳೆ ನೀನು ಹೇಳಿದ್ದಿದ್ದರೆ ಪ್ರಾಬಬ್ಲಿ ದುರ್ಯೋಧನ ಮತ್ತು ಕೌರವರು ಕೇಳ್ತಿದ್ರೇನೋ. ನೀನು ಕೇಳಲೇ ಇಲ್ಲ, ನೀನು ಮೌನವಾಗೇ ಇದ್ದೆ. ಎಲ್ಲಿ ಮಾತಾಡೋದಕ್ಕೆ ಅಧಿಕಾರ ಇದ್ದರೂ ನೀನು ಮಾತಾಡದೆ ಇದ್ದೀಯೋ ಆಗ ಆ ಕರ್ಮ ನಿನಗೆ ಬಂದು ಸುತ್ತಕೊಳ್ತು. ಅದಕ್ಕೆ ಇವತ್ತು ನೀನು ಮುಳ್ಳಿನ ಬಾಣಗಳ ಮೇಲೆ ಮೇಲೂ ಕೆಳಗೆ ಚುಚ್ಚಿ ನೀನು ಸಾಯುವಂಥ ಪರಿಸ್ಥಿತಿ. ಸೊ ಹಾಗಾಗಿ ಯಾರ್ಯಾರು ಸಮಾಜದಲ್ಲಿ ಹೆಣ್ಣನ್ನು ಅಗೌರವದಿಂದ ಕಂಡಿದ್ದಾರೋ ಅವರೆಲ್ಲರಿಗೂ ಇದೇ ಪಶ್ಚಾತ್ತಾಪ ಕರ್ಮ ಅನುಭವಿಸ್ಬೇಕು. ನೀವು ನಾನು ಹೇಳಲ್ಲ ಏನೇನು ಆಗ್ತಿದೆ ಅಂತಂತೇಳಿ ನಿಮಗೆ ಗೊತ್ತಾಗ್ತಿದೆ. ಯಾರು ತನ್ನ ಹೆಂಡತಿನ ಅಥವಾ ಹೆಂಡತಿ ಗಂಡನನ್ನು ಅಥವಾ ಮನೆಯಲ್ಲಿರುವ ಹೆಣ್ಮಕ್ಕಳನ್ನ ಯಾರು ಸರಿಯಾಗಿ ನೋಡಲ್ವೋ ಅವರು ಎಲ್ಲರಿಗೂ ಇದು ಕಟ್ಟಿಟ್ಟ ಬುತ್ತಿ ಗೊತ್ತಿರಲಿ. ಇದು ಈ ಕಾಲಕ್ಕೆ ಮಾತ್ರ ಅಲ್ಲ, ಎಲ್ಲ ಯುಗ ಯುಗಗಳಲ್ಲೂ ಇದು ಆಗಿರ್ತಕ್ಕಂಥದ್ದು. ಇದು ವೇದ ಉಪನಿಷತ್ತುಗಳಲ್ಲಿ ಇರುವಂಥದ್ದು ಮಾತ್ರ ಅಲ್ಲ, ಎಲ್ಲ ಧರ್ಮಗ್ರಂಥಗಳಲ್ಲೂ ಇದೆ. ಅದಕ್ಕಿಂತ ಹೆಚ್ಚಾಗಿ ವಿಶ್ವ ನೇಮದಲ್ಲಿ ಇದೆ, ಯೂನಿವರ್ಸ್ ತತ್ವದಲ್ಲಿದೆ. ಸೊ ಹಾಗಾಗಿ ಹೆಣ್ಣನ್ನು ಪೂಜಿಸಬೇಕು, ಹೆಣ್ಣನ್ನು ಗೌರವಿಸಬೇಕು, ಹೆಣ್ಣನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ನಾವೀಗ ಯಾರೋ ಒಬ್ಬರನ್ನ ಮದುವೆ ಆಗಿರ್ತೀವಿ ಅಂತಂದರೆ ಅವರನ್ನು ನಾವು ಹೆಚ್ಚು ಚೆನ್ನಾಗಿ ನೋಡ್ಕೋಬೇಕು. ಸೊ ಭೌತಿಕವಾಗಿ ಇಟ್ ಈಸ್ ವೆರಿ ಹ್ಯೂಮನ್ ಟೆಂಡೆನ್ಸಿ ಟು ಸಾರ್ಟ್ ಆಫ್ ಈ ನಮಗೆ ಅಟ್ರ್ಯಾಕ್ಷನ್ ಆಗುತ್ತೆ. ಇನ್ನೊಂದು ಯಾರೋ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸಿದಾಗ ನಾವು ಅಟ್ರ್ಯಾಕ್ಟ್ ಆಗ್ತೀವಿ ಸಹಜವಾಗಿಯೇ. ಅದು ನನಗೂ ಇದೆ, ಎಲ್ಲರಿಗೂ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಯೂನಿವರ್ಸ್ ಏನು ಕೊಟ್ಟಿದೆ, ಆ ಒಂದು ಸ್ಟೆಬಿಲಿಟಿ, ಆ ಒಂದು ಸ್ಥಿರತೆ ಮೈಂಡ್ ಕೊಟ್ಟಿದೆ. ಅದು ಮೈಂಡು ನಾವು ಯೂಸ್ ಮಾಡಬೇಕು, ಬಳಸಬೇಕು. ನಾವು ಪ್ರಾಣಿಗಳಲ್ಲ, ಜಸ್ಟ್ ಲೈಕ್ ದ್ಯಾಟ್ ಟು ಜಸ್ಟ್ ಗಿವ್ ಇನ್ ಟು ಎವ್ರಿ ಲಿಟಲ್ ಟೆಂಪ್ಟೇಷನ್ ದ್ಯಾಟ್ ಹ್ಯಾಪನ್. ಸೊ ಇದನ್ನು ತಿಳ್ಕೋಬೇಕು, ಚೆನ್ನಾಗಿ ನೋಡ್ಕೊಳ್ಳಿ. ಒಂದೊಂದು ಫ್ಯಾಮಿಲಿನೇ ನೋಡ್ಕೊಳ್ಳೋದೇ ತುಂಬ ಕಷ್ಟ ಇದೆ. ನಮಗೆ ಯಾಕಪ್ಪ ಬೇಕು ಜಾಸ್ತಿ? ಸೊ ಇವೆಲ್ಲ ಎಗೇನ್ ಈ ಕರ್ಮಗಳು ಯಾಕೆ ಅನುಭವಿಸ್ಬೇಕು? ಇದ್ರ ಸಲುವಾಗಿ ನನ್ನ ಹತ್ರ ತುಂಬ ಉದಾಹರಣೆಗಳಿದೆ. ರಾಮಾಯಣದಿಂದ, ಮಹಾಭಾರತದಿಂದ, ಕಾಲಕ್ಕೂ ಏನೇನೋ ನಡೆದಿರ್ತಕ್ಕಂಥದ್ದೆಲ್ಲ ಗೊತ್ತಿದೆ. ನಿಧಾನವಾಗಿ ಎಲ್ಲ ತಿಳಿಸ್ಕೊಡೋಣ. ಬಟ್ ದಿಸ್ ಯು ಮಸ್ಟ್ ರಿಮೆಂಬರ್, ನಮ್ಮ ಹತ್ರ ಕರ್ಮ ಇದ್ದಾಗ ಯಾವತ್ತಿಗೂ ದುಡ್ಡು ಬರಲ್ಲ. ಒಂದು ವೇಳೆ ದುಡ್ಡು ಬಂದರೂ ಅದನ್ನು ಅನುಭವಿಸೋದಕ್ಕೆ ಮತ್ತೆ ವಿಶ್ವ ಬಿಡೋದಿಲ್ಲ. ಸೊ ಹಾಗಾಗಿ ಒಳ್ಳೆ ಕರ್ಮ ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಬೇಕು. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಂದು ಲಕ್ಷ್ಮಿ, ಏಕೆ ನಾವು ಏನೆಲ್ಲ ಮನಸ್ಸು ಎಷ್ಟೇ ಅಂದ್ಕೊಂಡ್ರು, ಏನೇ ಅಫರ್ಮೇಷನ್ ಮಾಡಿದ್ರು, ಟೆಕ್ನಿಕ್ ಮಾಡಿದ್ರು, ತಕ್ಕ ಮಟ್ಟಿಗೆ ನಾವು ಅಂದ್ಕೊಂಡಿರೋ ಮಟ್ಟಿಗೆ ಆಗ್ತಿರಲ್ಲ ಅನ್ನೋದಕ್ಕೆ ಇದೊಂದು ತಿಳ್ಕೋಬೇಕು. ವಿ ಆರ್ ಮೋರ್ ಆಫ್ ಅ ಡೌಟರ್ಸ್ ದೆನ್ ಪೀಪಲ್ ವಿತ್ ಫೇತ್. ಸೊ ನಾವು ಹೇಗಿರ್ತೀವಿ ಅಂತಂದರೆ ಪ್ರತಿ ಒಂದನ್ನು ನಾವು ಡೌಟೇ ಪಡ್ತಿರ್ತೀವಿ. ಎಲ್ಲ ಆಗುತ್ತೆ ಅಂದ್ಕೊಳ್ತೀವಿ, ಆಗಲಿಲ್ಲ ಅಂದರೆ ಅದೇ ಜಾಸ್ತಿ ಇರೋದು. ಈಗ ಆಗಲಿಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿದೆ ಯೂನಿವರ್ಸ್, ಎಲ್ಲ ಕೊಡಬೇಕು ಅಂತ ಬರುತ್ತಮ್ಮ. ಕಡೆಯಲ್ಲಿ ನಾವು ಆ 1% ಆಗದೇ ಇದ್ರೆ ಅಂದ್ಕೊಳ್ತೀವಲ್ಲ, ಅಲ್ಲಿ ಬಂದು ನಿಂತ್ಕೊಬಿಟ್ಟಿರುತ್ತೆ. ಸೊ ಈ ಅಂಶ ನಾವು ಚಿಕ್ಕ ಮಕ್ಕಳಿಂದ ಕಲಿಬೇಕು. ಆ ಮಗುಗೆ, ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ನಾವು ಯಾವುದೋ ಒಂದು ಕಾಲದಲ್ಲಿ ಮಕ್ಕಳಾಗಿದ್ದು ನಮಗೆ ಜ್ಞಾಪಕ ಇಲ್ಲದೆ ಇರ್ಬೋದು. ಬಟ್ ನಮ್ಮ ಮಕ್ಕಳು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ನಾಳೆ ಅಥವಾ ಬರೋ ತಿಂಗಳು ಬರ್ತ್ಡೇ ಅಂತ ಮಗುಗೆ ಹೇಳಿದ್ರೆ, ಆ ಮಗು ಯಾವತ್ತೂ ನಿಮ್ಮ ಮೇಲೆ, ತಂದೆ ತಾಯಿ ಮೇಲೆ, ನನಗೆ ಬಟ್ಟೆ ತಗೊಡದೇ ಇದ್ದರೆ, ನನಗೆ ನನ್ನ ಬರ್ಡೇಗೆ ಚಾಕ್ಲೇಟ್ ತಗೊಡದೇ ಇದ್ದರೆ, ನನ್ನ ಬರ್ಡೇಗೆ ನಾನು ಕೇಳಿದ್ದು ಮಾಡದೇ ಇದ್ದರೆ ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ಬರ್ಡೇಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತೆ ಪ್ರಿಪ್ರೇಷನ್ನು. ಹ್ಯಾಪಿ ಬರ್ಡೇ ಅಂದರೆ ಸಾಕು, ಓ ಯಪ್ಪ. ಮಕ್ಕಳಿರೋ ಮನೆಯಲ್ಲಿ ನಾವು ನೋಡಬೇಕು ಇದನ್ನೆಲ್ಲ. ಏನು ಈ ಕಲರ್ ಡ್ರೆಸ್ ಬೇಕು, ಆಮೇಲೆ ಹೆಣ್ಮಕ್ಳಿದ್ರೆ ನನಗೆ ಏನಿದು ನೇಲ್ ಪಾಲಿಶ್ ಹೀಗಿರಬೇಕು, ಮೆಹಂದಿ ಹಾಕ್ಸ್ಕೊಳ್ಬೇಕು, ಮ್ಯಾಚಿಂಗ್ ಇದು ಬೇಕು, ಮ್ಯಾಚಿಂಗ್ ಅದೇನೋ ಬೇಕು, ಆಮೇಲೆ ಸ್ಕೂಲ್ಗೆ ಇಂಥ ಚಾಕ್ಲೇಟೇ ತೆಗೆದುಕೊಂಡು ಹೋಗಬೇಕು, ಏನೆಲ್ಲ ರೆಡಿ ಆಗ್ತಾರಲ್ವ. ಇಮ್ಯಾಜಿನ್ ದೇರ್ ವಿಜುವಲೈಸೇಷನ್. ಇಷ್ಟು ಮಾತ್ರ ಅಲ್ಲ, ಮಲಗಿದ ಮೇಲೆ ನಿದ್ದೆಯಲ್ಲೂ ಕನ್ವರ್ಸ್ತಿರ್ತಾರೆ ನೋಡಿ. ಕರೆಕ್ಟಾ ಲಕ್ಷ್ಮಿ? ನಿದ್ದೆ ಮಾಡ್ತಿರ್ತಾರೆ.
ಏನೋ ಅವ್ರೇನೋ ನಗೋದು, ಅದೇನೋ ಮಾತಾಡ್ಕೊಳ್ಳೋದು, ಸ್ಕೂಲಲ್ಲಿ ಆಗಿರೋದೆಲ್ಲ ಹೇಳ್ತಿರ್ತಾರೆ ಇಲ್ಲಿ ನಿದ್ದೆಯಲ್ಲೇನೆ. ಇಮ್ಯಾಜಿನ್ ದೇರ್ ಬಿಲೀಫ್ ಮ್ಯಾನ್, ಜಸ್ಟ್ ಅನ್ಬಿಲೀವಬಲ್ ಅಲ್ಲ, ಮೈಂಡ್ ಬ್ಲೋಯಿಂಗ್ ಅಲ್ವಾ? ದಟ್ ಈಸ್ ದರ್ ವಿಜುವಲೈಸೇಷನ್. ಒಂದೇ ಒಂದು ಚೂರು ಸಹ ಡೌಟ್ ಇರಲ್ಲ. ಯಾವುದೋ ಒಂದು ಬಿಲ್ಡಿಂಗ್ ಮೇಲೆ ಮಗು ನಿಲ್ಲಿಸಿ ತಂದೆನೋ ತಾಯಿನೋ ಮಗಳೇ ಜಂಪ್ ಮಾಡಮ್ಮ ಇಟ್ಕೊಳ್ತೀನಿ ಅಂದರೆ ಅವ್ರು ಯೋಚನೆ ಮಾಡಲ್ಲಪ್ಪ. 1% ಸಹ ಡೌಟ್ ಇರಲ್ಲ ಅವ್ರಿಗೆ, ನನ್ನಪ್ಪ ನನ್ನಮ್ಮ. ಸೊ ನೀವು ಊಟ ಕೊಟ್ಟಾಗೂ ಅಷ್ಟೇ, ಅಯ್ಯೋ ಏನು ಕೊಟ್ಬಿಡ್ತಾರೋ ಅಂತೇನೋ ಯೋಚನೆ ಮಾಡ್ತಾರ, ನೀವು ಏನಾದರೂ ಕೊಡ್ಬೋದು ಅಷ್ಟೇ. ದಟ್ ಈಸ್ ದ ಬಿಲೀಫ್ ಆಫ್ ಚೈಲ್ಡ್. ಆ ಚೈಲ್ಡ್ಗೆ ಹೋಮ್ವರ್ಕ್ ಎಲ್ಲ ಬರೆದ್ಬಿಡಮ್ಮ, ನಾಳೆ ನಿಂಗೆ ಟಾಯ್ ಕೊಡ್ತೀನಿ ಅಂದರೆ ಆಲ್ರೆಡಿ ಟಾಯ್ನ ಅಸ್ಯೂಮ್ ಮಾಡಿಕೊಂಡು ಟಾಯಲ್ಲಿ ಆಟ ಆಡ್ತಿರೋ ಥರ ಯೋಚನೆ ಮಾಡಿಕೊಂಡು ಇಟ್ ಈಸ್ ಸೋ ಮಚ್ ಇನ್ ಟು ಆಲ್ ಆಫ್ ದ್ಯಾಟ್. ಏನಿಲ್ಲ, ಚಿಕ್ಕದು ಎಕ್ಸಾಂಪಲ್ ಆದರೂ ನೋಡಿ, ಸ್ಕೂಲಲ್ಲಿ ಎಲ್ಲರೂ ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ ಅಂದ್ಕೊಳ್ಳಿ, ನಾಳೆ ಹಠಾತ್ತನೆ ಯಾವುದೋ ಒಂದು ಮೀಟಿಂಗ್ ಇರುವ ಕಾರಣ ರಜೆ ಘೋಷಿಸಲಾಗಿದೆ ಅಂದರೆ ಎಲ್ಲ ಅಂದ್ಬಿಡ್ತಾರೆ. ಈಸ್ ಅ ವೆರಿ ಸ್ಮಾಲ್ ಥಿಂಗ್, ಬಟ್ ಜಸ್ಟ್ ದ್ಯಾಟ್ ದಟ್ ಇನ್ನಸೆನ್ಸ್, ದ್ಯಾಟ್ ಬ್ಯೂಟಿ ಆಫ್ ಫೇತ್ ಆ್ಯಂಡ್ ಟ್ರಸ್ಟ್. ಸೊ ಈ ಆಸ್ಪೆಕ್ಟು ನಾವು ಅಫರ್ಮೇಷನ್ ಮೇಲೆ, ನಮ್ಮ ಟೆಕ್ನಿಕ್ಸ್ ಮೇಲೆ, ನಮ್ಮ ಕೆಲಸದ ಮೇಲೆ ಯಾವಾಗ ಇರೋದಿಲ್ವೋ ಆಗ ನಾವು ಕೇಳಿದ್ದೆಲ್ಲ ಬರೋದಿಲ್ಲ, ಬಂದರೂ ಅರ್ಧ ಬರ್ಧ ಅಷ್ಟೆ. ಸೊ ಹಾಗಾಗಿ ಕನ್ವರ್ಸ್ತಿದ್ದೀರಾ, ನಿದ್ದೆಯಲ್ಲೂ ಕನ್ವರ್ಸ್ತಿದ್ದೀರಾ, ಲಾಭ ಇಷ್ಟು ಮಾಡಬೇಕು, ಇಂಥ ಬಿಸ್ನೆಸ್ ಮಾಡಬೇಕು, ಕಸ್ಟಮರ್ಗೆ ಇದ್ದೇ ರೀತಿ ಸರ್ವಿಸ್ ಕೊಡಬೇಕು, ನನಗೆ ಹೆಚ್ಚು ಆಪರ್ಚುನಿಟೀಸ್ ಬರಬೇಕು, ನಾನು ಈ ದುಡ್ಡನ್ನ ಇಷ್ಟು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಕಾಂಪೌಂಡ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು, ಎಲ್ಲವನ್ನೂ ತಿಳ್ಕೋಬೇಕು, ಕ್ವಾಂಟಮಲ್ಲಿ ವರ್ಕ್ ಮಾಡಬೇಕು. ಎಷ್ಟೋ ಜನಕ್ಕೆ ತುಂಬ ಜ್ಞಾನ ಇರೋರು ಬುಕ್ ಬರೀಬೇಕು, ಅಥವಾ ಈ ಚಾನಲ್ಸ್ ಈ ರೀತಿ ಮಾಡಬೇಕು, ಇನ್ನೂ ವಿಧವಾದ ರೀತಿಗಳಲ್ಲಿ ಎಲ್ಲ ಬಿಸ್ನೆಸ್ಸು ಎಲ್ಲ ರೀತಿ ಮಾಡ್ಬೋದು. ನನ್ನ ಹತ್ರ ಇರೋವಂಥದ್ದು ಪರಬ್ರಹ್ಮನ ಅಂಶ, ಅಹಂ ಬ್ರಹ್ಮಸ್ಮಿ, ಇದನ್ನೆಲ್ಲ ನಂಬಿದ್ದೀರಾ ಸಂಪೂರ್ಣವಾಗಿ. ಯಾವತ್ತು ನಂಬಿಕೆ ಇರುತ್ತೋ ಬರುತ್ತೋ ಆವತ್ತಿನಿಂದ ನೀವು ಅಂದ್ಕೊಳ್ಳೋದು ಬೇಡ, ನೀವು ಅಫರ್ಮೇಷನು ಬೇಡ, ಟೆಕ್ನಿಕ್ಕು ಬೇಡ, ಜಸ್ಟ್ ತಾನಾಗೆ ಆಗ್ತಿರುತ್ತೆ. ಹೇಗೆ ಮಕ್ಕಳಿಗೆ ಎಲ್ಲವೂ ಅಂದ್ಕೊಂಡಿದ್ದ ತಕ್ಷಣ ಆಗುತ್ತೋ ಅದೇ ರೀತಿ ನಮಗೂ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2 things we have learned. 1, ಕರ್ಮ ಮಾಡಬಾರ್ದು, ಪುಣ್ಯ ಮಾಡಬೇಕು. 2ನೇದು, ಕರ್ಮ ಮಾಡಿದರೆ ದೋಷ ಮುಕ್ತಿಗೋಸ್ಕರ ಎಷ್ಟೋ ವಿಶ್ವ ಕಾರ್ಯಗಳಿದೆ, ಅದು ನಾನು ಮಾಡಿಕೊಡ್ತೇನೆ. ಒಂದು ವೇಳೆ ಮಾಡಿದರೆ ಅದನ್ನು ನೀಗಿಸ್ಕೊಳ್ಬೇಕು. 2ನೇದು ಬಂದು ಮಕ್ಕಳ ಮನಸ್ಸಿನ ರೀತಿ ನಾವು ಎಲ್ಲವನ್ನು ನಂಬಬೇಕು. ಯಾರನ್ನು? ನಮ್ಮ ಮನಸ್ಸನ್ನು ನಾವು ನಂಬಬೇಕು. ಎಸ್ ಟೆಕ್ನಿಕ್ ಹೇಳ್ಕೊಡಿ. ಟೆಕ್ನಿಕ್ಕು ತುಂಬ ವಿಭಿನ್ನವಾಗಿದೆ. ಇದು ಇಷ್ಟೇ, ಮಗು ಹೇಗೆ ವಿಜುವಲೈಸೇಷನ್ ಮಾಡುತ್ತೋ ಅದೇ ರೀತಿ ನಾವು ನಮ್ಮ ಸುಪ್ತಚೇತನ ಮನಸ್ಸಿನಲ್ಲಿ ಈ ವಿಜುವಲೈಸೇಷನ್ನ ಮಾಡಬೇಕು. ಹೇಗಪ್ಪ? ಒಂದು ಎಕ್ಸಾಂಪಲ್ ಕೊಡ್ತೇನೆ. ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಗಿವನ್ ದಿಸ್ ಎಕ್ಸಾಂಪಲ್ ಬಿಫೋರ್, ಬಟ್ ಇನ್ ದ ವರ್ಕ್ಶಾಪ್ ಐ ಹ್ಯಾವ್ ಆಲ್ವೇಸ್ ಗಿವನ್. ಯು ಜಸ್ಟ್ ನೀಡ್ ಟು ಫ್ಯಾಂಟಸೈಸ್. ಎಷ್ಟು ಚೆನ್ನಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಅಂತಂದರೆ, ಸಪೋಸಿಂಗ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್ ಅ ಹೌಸ್ ಅಂದ್ಕೊಳ್ಳೋಣ, ಮನೆ ಅಥವಾ ಬಿಸ್ನೆಸ್ ಆಗ್ಬೋದು, ಮದುವೆ ಆಗ್ಬೋದು, ಮಕ್ಕಳು ಆಗಬೇಕು ಅಂತ ಇರೋವಂಥದ್ದು, ಅಥವಾ ನನ್ನ ಆರೋಗ್ಯ ಸರಿ ಹೋಗಬೇಕು ಅಂತ ಇರೋವಂಥದ್ದು, ಪ್ರತಿಯೊಂದು ಯಾವುದಕ್ಕೆ ಆಗ್ಬೋದು. ದಿಸ್ ಇಸ್ ಕಾಮನ್, ಬಟ್ ನನ್ನ ಮನೆಗೆ ತುಂಬ ಜನಕ್ಕೆ ಇದು ಗೊತ್ತಾಗಬೇಕು ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ನಾನು ಒಂದು ಹೊಸ ಮನೆ ಕಟ್ಟಬೇಕಪ್ಪ. ಸೊ ಏನು ಮಾಡಬೇಕು? ಮಲಗೋಕ್ಕಿಂತ ಮುಂಚೆ ಅಥವಾ ಎದ್ದ ತಕ್ಷಣ ಆಲ್ಫಾ ಸ್ಟೇಟಲ್ಲಿರುತ್ತೆ ಬ್ರೈನ್ ಅಂತಂದು ಹೇಳಿದ್ದೇನೆ. ಈ ಟೈಮಲ್ಲಿ ನೀವು ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ಬಿಫೋರ್ ಯು ಹಿಟ್ ಸ್ಲೀಪ್. ನೀವು ನಿದ್ದೆ ಮಾಡೋದಕ್ಕಿಂತ ಮುಂಚೆ ಅಥವಾ ನಿದ್ದೆಯಿಂದ ಎದ್ದ ತಕ್ಷಣ ನಿಮ್ಮ ಬ್ರೈನ್ ವೇವ್ಸು ಯೂನಿವರ್ಸ್ಗೆ ಸಂಪೂರ್ಣವಾಗಿ ಕನೆಕ್ಟ್ ಆಗಿರುತ್ತೆ. ಆ ಟೈಮಲ್ಲಿ ಏನು ವಿಜುವಲೈಸೇಷನ್ ಮಾಡ್ಕೋಬೇಕು? ಇನ್ನು ಮನೆ ಕಟ್ಟಲೇ ಇಲ್ಲ, ಮನೆ ಕಟ್ಟಿದಾಗೆ, ಮನೆ ಕಟ್ಟಿದ್ದು ಆದಮೇಲೆ ಹೇಗಿರುತ್ತೆ ನಿಮ್ಮ ಕಾಂಪೌಂಡ್ ಎಲ್ಲ, ಏನು ಹೆಸರಿಟ್ಟಿರ್ತೀರೋ ಮನೆಗೆ? ಸಮೃದ್ಧಿ ಅಂತ ಇಟ್ಟಿರ್ತೀರೋ, ಯೂನಿವರ್ಸ್ ಅಂತ ಇಟ್ಟಿರ್ತೀರೋ, ಅಥವಾ ಕನಸು ಅಂತ ಇಟ್ಟಿರ್ತೀರೋ, ಅಥವಾ ನನ್ನ ಮನೆಗೆ ನಾನು ಇಡಬೇಕಂತಿರೋ ಹೆಸರು ಎವ್ರಿಥಿಂಗ್ ಅಂತ ಇಟ್ಟಿರ್ತೀರೋ? ಅದನ್ನು ನೋಡಿ. ಈ ಕಣ್ಣು ಮುಚ್ಕೊಂಡು ಇದನ್ನೆಲ್ಲ ನೋಡ್ತಿರ್ಬೇಕು. ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದೀರ ನೋಡಿ ಮನೆ ಮುಂದೆ. ಗೇಟ್ ಎಷ್ಟು ಅಗಲವಾಗಿದೆ ನೋಡಿ. ಒಂದು ಕಡೆ ಗೇಟು ಕಾರ್ ಹೋಗೋದಕ್ಕೆ, ನೀವು ಹೋಗೋದಕ್ಕೆ, ಇನ್ನೊಂದು ಗೇಟು ಆಚೆ ಬರೋದಕ್ಕೆ. ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಗೇಟು ತೆಗೆದ ತಕ್ಷಣ ನಿಮಗೆ ಬ್ಯೂಟಿಫುಲ್ಲಾಗಿರೋ ಗಾರ್ಡನ್ನು, ರೈಟ್ ಸೈಡು ನಾಯಿಗೆ ಇರೋವಂಥ ನಾಯಿಗಳಿಗೆ ಒಂದು ಮನೆ. 2 ನಾಯಿಗಳಿದಾವೆ ನೋಡಿ, ಒಂದು ಬಿಳಿ ಕಲರ್ ಇದೆ, ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿದೆ. 2ಕ್ಕೂ ಹೆಸರಿಟ್ಟಿದ್ದೀರಾ. ಏನು ಹೆಸರಿಟ್ಟಿದ್ದೀರಾ? ಬ್ಲ್ಯಾಕಿ ವೈಟಿನ ದುನಿಯಾ ಅಂತ ಇಟ್ಟಿದ್ದೀರೋ, ಶ್ಯಾಡೋ ಅಂತ ಇಟ್ಟಿದ್ದೀರೋ, ಹೆಸರಿದೆ. ನೀವು ಹೋಗಿದ್ದೆ, ಅದು ವೆಲ್ಕಮ್ ಮಾಡುತ್ತೆ.
ಹಾರುತ್ತೆ ನಿಮ್ಮ ಮೇಲೆ, ಎಲ್ಲ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಹಾಗೆ ಹೋಗ್ತಿರ್ಬೇಕಂದ್ರೆ ನಿಮ್ಗೆ ಇಷ್ಟ ಬಂದಿರೋ ಅಂಥ ಹೂವಿನ ಗಿಡಗಳು ನೆಟ್ಟಿದ್ದೀರಾ, ಸ್ಪೆಷಲಿ ಡೇಲಿಯ ಗಿಡ ಆಗ್ಬೋದು, ಮಲ್ಲಿಗೆ ಗಿಡ ಆಗ್ಬೋದು. ಅಲ್ಲೇ ಫೌಂಟೇನ್ ಇದೆ, ನೀರು ಚಿಮ್ಮುತ್ತಿದೆ, ಅದ್ಭುತವಾದ ಒಂದು ಪ್ಯಾಸೇಜು ಜಸ್ಟ್ ಹೋಗ್ತಿದ್ರೆ ಒಳಗಡೆ. ಆಮೇಲೆ ನನಗೆ ತುಂಬ ಇಷ್ಟ ಈ ಅಡಿಕೆ ಗಿಡಗಳೆಲ್ಲ, ನಾನು ಅದೇ ರೀತಿ ಎಲ್ಲ ಇರಬೇಕು. ಎಲೆ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು, ಈ ರೀತಿ ಮಾವಿನ ಹಣ್ಣಿನ ಗಿಡಗಳು, ಆ ಗಿಡಗಳೆಲ್ಲ ಇದೆ. ಯಾಕಂದರೆ ತುಂಬ ದೊಡ್ಡ ಜಾಗದಲ್ಲಿ ಮನೆ ಕಟ್ಟಿದ್ದೀವಿ ನಾವು. ಸೊ ಹಾಗೆ ಹೋದಾಗ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿರ್ತೇವೆ, ನಮ್ಗೆ ಯಾವ್ದು ಇಷ್ಟನೋ. ಸೊ ನನಗೆ ರೇಂಜ್ ರೋವರು, ರೋಲ್ಸ್ ರಾಯ್ಸ್ ಕಾರೆಲ್ಲ ಪಕ್ಕದಲ್ಲಿ ನಿಂತಿದೆ. ಹಾಗೆ ವರಂಡ, ಸಿಟ್ಔಟು, ಒಳಗಡೆಗೆ ಹೋಗ್ತೀವಿ. ಈ ರೀತಿ ಪ್ರತಿಯೊಂದು ನೀವು ಇಮ್ಯಾಜಿನ್ ಮಾಡಿಕೊಂಡಷ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೆಲ್ಲ ಪ್ರೋಗ್ರಾಮ್ ಒಂದು ಚಿತ್ರವಾಗಿ ಪರಿವರ್ತನೆ ಆಗುತ್ತೆ. ಇನ್ಫ್ಯಾಕ್ಟ್ ಪ್ರತಿ ಸಿನಿಮಾನು, ಇಲ್ಲಿ ಟೆಕ್ನಿಷಿಯನ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ, ಪ್ರತಿ ಸಿನಿಮಾನು ಔಟ್ಪುಟ್ ಸಿನಿಮಾ ಬರೋದಕ್ಕಿಂತ ಮುಂಚಿತವಾಗಿ ಈ ಡೈರೆಕ್ಟರು, ಪ್ರೊಡ್ಯೂಸರು ಮತ್ತು ಎಲ್ಲ ಟೆಕ್ನಿಷಿಯನ್ಸು ವಿಜುವಲೈಸ್ ಮಾಡ್ಕೊಳ್ತಾರೆ. ಶಾರ್ಟ್ ಈ ರೀತಿ ಬರಬೇಕು, ಈ ರೀತಿಯೇ ಔಟ್ಪುಟ್ ಬರಬೇಕು. ಔಟ್ಪುಟ್ ಬಂದಾದಮೇಲೆ ವಿಜುವಲೈಸೇಷನ್ ಅಲ್ಲ, ಫಸ್ಟ್ ಮಾಡಿಕೊಂಡಾಗ ಎಷ್ಟು ಸ್ಟ್ರಾಂಗಾಗಿ ವಿಜುವಲೈಸೇಷನ್ ಮಾಡ್ಕೊಳ್ತಾರೋ ಅಷ್ಟು ಬ್ಯೂಟಿಫುಲ್ಲಾಗಿ ಔಟ್ಪುಟ್ ಬರುತ್ತೆ. ಸೊ ಬ್ಯೂಟಿಫುಲ್ ಔಟ್ಪುಟ್ ನಮ್ಮ ಲೈಫಲ್ಲಿ ಬರಬೇಕಂದ್ರೆ ಬರೋದಕ್ಕಿಂತ ಮುಂಚಿತವಾಗಿ ಅದ್ಭುತವಾದ ವಿಜುವಲೈಸೇಷನ್ ಮಾಡಿರಬೇಕು. ಆ ಚಿತ್ರವನ್ನು, ಛಾಯಾಚಿತ್ರವನ್ನು ನಮ್ಮ ಒಂದು ಮನಸ್ಸಿನ ಪರದೆ ಮೇಲೆ ಓಡಿಸಿರಬೇಕು. ಬಡವರಿಗೆ ಇದೆಲ್ಲ ಆಗೋದಿಲ್ಲ. ಬಡ ಮನಸ್ಥಿತಿ ಇರೋರಿಗೆ ಬಂದಮೇಲೆ ನೋಡೋಣ, ಅವ್ರಿಗೆ ಬರೋದೇ ಇಲ್ಲ, ಯಾವತ್ತಿಗೂ ಬರಲ್ಲ. ಅದೇ ಶ್ರೀಮಂತರು ಬರೋದಕ್ಕಿಂತ ಮುಂಚಿತವಾಗಿಯೇ ಪದೇ ಪದೇ ಪ್ರತಿದಿನ ವಿಜುವಲೈಸೇಷನ್ ಮಾಡ್ಕೊಳ್ತಿರ್ತಾರೆ. ಸೊ ಇದು ಅದ್ಭುತವಾದ ಟೆಕ್ನಿಕ್ಕು. ನೀವು ಅಂದ್ಕೊಂಡಿದ್ದಷ್ಟು ಮಾತ್ರ ಎಲ್ಲೋ ಓದಿದ್ದೀರಾ, ತಿಳ್ಕೊಂಡಿದ್ದೀರಾ ಅನ್ನೋ ಕಾರಣಕ್ಕೆ ಗೊತ್ತು ಅನ್ಬೇಡಿ. ಮಾಡಿದ್ದೀರಾ, ಮಾಡಿದವ್ರಿಗೆ ಮಾತ್ರ ಇದು ಫ್ರೂಟ್ ಅಂತಂದರೆ ನಿಮಗೆ ಫಲ ಸಿಗೋದಕ್ಕೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಾಡಿ, ಎಲ್ಲರೂ ಫಲ ತೆಗೆದುಕೊಳ್ಳಿ. ಎಲ್ಲರಿಗೂ ಎಲ್ಲವೂ ಸುಲಭವಾಗಿ ಸಾಧ್ಯ. ನನಗೆ ಸಾಧ್ಯವಾದರೆ ನಿಮಗೆ ಸಾಧ್ಯ, ನಿಮಗೆ ಸಾಧ್ಯವಾದರೆ ಎಲ್ಲರಿಗೂ ಸಾಧ್ಯ. ಯಾಕಂದರೆ ಎಲ್ಲರಲ್ಲೂ ಇರೋದು ಈ ಪರಮಾತ್ಮನ, ಪರಬ್ರಹ್ಮನ ಸ್ವರೂಪ ಮತ್ತು ಆ ತತ್ವ ಗೊತ್ತಿರಲಿ. ಎಸ್ ಲೈಫ್ ಸೂಪರ್ ಗುರುಗಳೇ, ಅಮೇಝಿಂಗ್. ಹೇಳಿದ್ನಲ್ಲ, ಪ್ರತಿಯೊಂದು ಎಪಿಸೋಡಲ್ಲಿ ಎಷ್ಟು ಕಲ್ತ್ಕೊಂಡ್ರೂ ಕೂಡ ಇನ್ನೊಂದು ಎಪಿಸೋಡಲ್ಲಿ ಏನೋ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ತೀವಿ. ಇವತ್ತು ಮಗುವಿನ ಮನಸ್ಸು, ಆ ಮನಸ್ಸಿನ ಪ್ರಾಮುಖ್ಯತೆ ಏನು, ಆ್ಯಂಡ್ ನಮ್ಮಲ್ಲಿ ಅದು ಇದ್ದಾಗ ಎಲ್ಲವೂ ಸಾಧ್ಯ, ಆ್ಯಂಡ್ ಸಿಕ್ಕೇ ಸಿಗುತ್ತೆ ಅದು ಅಂತೇಳಿ ಆ ಹಠ ನಮ್ಮಲ್ಲಿ ಇರಬೇಕು ಅಂತ. ಇಟ್ಸ್ ಗ್ರೇಟ್ ಒನ್. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಜುವಲೈಸೇಷನ್ ಬಗ್ಗೆ ಗುರುಗಳು ಹೇಳ್ತಾ ಇರುವಾಗ, ಇನ್ಫ್ಯಾಕ್ಟ್ ನಮ್ಮ ಮನೀಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ನಲ್ಲಿ ಒಂದು ವಿಷನ್ ಬೋರ್ಡ್ನೇ ಡಿಸ್ಪ್ಲೇ ಮಾಡ್ತಾರೆ ಗುರುಗಳು. ಅಲ್ಲಿ ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಯಾರ್ಯಾರು ಕ್ಲಾಸ್ಗೆ ಬರ್ತೀರಾ ಅದರ ವಿಷನ್ ಬೋರ್ಡ್ನ ಒಂದು ಫೋಟೋ ಕೂಡ ನಿಮಗೆ ಸಿಗುತ್ತೆ. ಅದನ್ನು ನೀವು ಪ್ರಿಂಟ್ ಮಾಡಿಸಿ ನಿಮ್ಮ ಬೆಡ್ರೂಮ್ನಲ್ಲಾಗಿರ್ಬೋದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ, ರಾತ್ರಿ ಮಲ್ಕೊಳ್ಳೋ ಮುಂಚೆ ನೋಡಿದಾಗ ಯು ಫೀಲ್ ದ್ಯಾಟ್ ರಿಚ್ನೆಸ್. ನಿಜಕ್ಕೂ ಖುಷಿಯಾಗುತ್ತೆ. ಸೊ ಈ ರೀತಿಯಾದ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಇದು ಕೇವಲ ಒಂದು ಸಿಂಪಲ್ ವಿಷಯ ಅಷ್ಟೇ. ಈ ರೀತಿಯಾದ ಎಷ್ಟೋ ಎಕ್ಸ್ಪೀರಿಯನ್ಸ್ ನಮ್ಮ ಮನೀಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ನಲ್ಲಿ ಅನುಭವಿಸೋದಕ್ಕೆ ಮಾತ್ರ ಸಾಧ್ಯ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಜುಲೈ 28ನೇ ತಾರೀಕು ಇಷ್ಟೆಲ್ಲ ಅನುಭವಗಳ ಜೊತೆಗೆ ಬಿಸ್ನೆಸ್ನಲ್ಲಿ ಲಾಭ ಮಾಡೋದು, ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ಅವ್ರು ಹೇಗೆ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಗುರು ಕಾಣಿಕೆಯನ್ನು ಕೂಡ ನೀವು ಕೊಡ್ಬೋದು. ಇಷ್ಟೆಲ್ಲ ವಿಶೇಷತೆಗಳ ಜೊತೆಗೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಮತ್ತೊಂದು ವಿಚಾರ ನಮ್ಮೊಂದಿಗೆ ಗುರುಜಿ ಹಂಚ್ಕೊಳ್ತಾರೆ. ಅಲ್ಲಿವರೆಗೂ ನಮಸ್ಕಾರ.